ಎಸ್ ನೈಸ್ ಸರ್. ಬನಾರಸ್ಸಲ್ಲಿ ಡಬ್ಬಿಂಗ್ ಮಾಡಲಿಲ್ಲ, ಆ ಡಬ್ಬಿಂಗ್ ಮಾಡಲಿಲ್ಲ ಅನ್ನೋದು ಒಂದು ಪಾಯಿಂಟ್ನ ಇಟ್ಕೊಂಡು ನಾನು ಕನ್ನಡ ಕಲಿತೀನಿ, ಕನ್ನಡ ಕಲಿತು ಈ ಸಿನಿಮಾಗೆ ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ ಕಲ್ಟಿಗೆ ಓನ್ ವಾಯ್ಸ್ ಕೊಟ್ಟಿದ್ದೀರಾ. ಎಲ್ಲಿ ರೆಡಿ ಆಗಿದ್ದು? ಎಲ್ಲಿ ರೆಡಿ ಆಗಿದ್ದೀರಾ ಸರ್? ಅವಾಗೂ ಕನ್ನಡ ಬರ್ತಾ ಇತ್ತು, ಕನ್ನಡ ಮಾತಾಡ್ತಿದ್ರಿ, ಸ್ವಲ್ಪ ಸ್ಪಷ್ಟವಾಗಿ ಸ್ಪಷ್ಟವಾಗುತ್ತೆ. ಅವಾಗ ಏನಂದ್ರೆ ನಾನು ಫುಲ್ ಸಿನಿಮಾ ಡಬ್ಬಿಂಗ್ ಮಾಡಿದೆ. ಎಲ್ಲೋ ಒಂದು ಕಡೆ ನಾನು ಕೂತ್ಕೊಂಡು ಸಿನಿಮಾ ನೋಡಿದಾಗ ಮುಸ್ಲಿಂ ಸ್ಲ್ಯಾಂಗ್ ಬರ್ತಾ ಇತ್ತು. ಎಸ್ ಹೌದು. ಆಮೇಲೆ ನನಗೆ ಅದು ಯಾಕೋ ಡೈಜೆಸ್ಟ್ ಆಗಿಲ್ಲ. ಅದಕ್ಕೆ ನನಗೆ ರೆಸ್ಟ್ ತಗೊಳ್ಳೋದು ಬೇಡ ಸರ್, ನೀವು ಬೇರೆಯವ್ರನ್ನ ಹಾಕೊಂಡು ಡಬ್ಬಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಮೇಲೆ ಹಂಗೆ ಫಿಕ್ಸ್ ಆದೆ ನಾನು. ನನ್ನ ಸಿನಿಮಾಗೆ ಡಬ್ಬಿಂಗ್ ಮಾಡೋದೇ ಬೇಡ ಗುರು, ಬೇರೆಯವ್ರ ಕೈಲಿ ಮಾಡಿಸ್ಕೊಳ್ತಾ. ಆಮೇಲೆ ಹೋಗ್ತಾ ಹೋಗ್ತಾ ದರ್ಶನ ಆಗ್ಬೋದು, ಬೇರೆಯವ್ರೆಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು, ನೀನು ಸ್ಟಾರ್ ಆಗಿ ನಿಂತ್ಕೊಳ್ಬೇಕು, ನಿನ್ನ ಐಡೆಂಟಿಟಿ ಮಾಡ್ಕೊಬೇಕು ಅಂದ್ರೆ ವಾಯ್ಸ್ ತುಂಬ ಇಂಪಾರ್ಟೆಂಟ್ ಇರೋದು. ಅವ್ನು ಓನ್ ವಾಯ್ಸ್ ಇದ್ರೆ ಮಾತ್ರ ಇದಾಗುತ್ತೋ, ನೀನು ಈ ಥರ ಓಡೋಕ್ಕೆ ಹೋಗ್ಬೇಡ, ಕಲಿ ಅಂತ ಹೇಳಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ವರ್ಕೌಟ್ ಮಾಡಿ ಇನ್ನು ಯಾವ್ಯಾವ ಥರ ನನ್ನ ಭಾಷೆನ ನಾನು ಇನ್ನೂ ಸ್ಪಷ್ಟತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದಷ್ಟು ಟೀಚರ್ಸ್ಗಳನ್ನ ಇಟ್ಕೊಂಡು ಹಿಂಗೆ ಡೈಲಿ ಮಾತಾಡ್ತಾ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಂಪ್ರೊವೈಸ್ ಮಾಡಿಕೊಂಡೆ ಈ ಸಿನಿಮಾ ಮಾಡಿದ್ವಿ. ಖುಷಿಯಾಗಿದೆ ಸರ್ ಇವಾಗ. ಓಕೆ ಎಸ್ ಸರ್, ಇಬ್ಬರಿಗೂ ನೇರವಾದ ಪ್ರಶ್ನೆ. ಇಬ್ಬರು ಬೇರೆ ಬೇರೆ ಸಂದರ್ಶನಗಳು ಕೊಟ್ಟಾಗ ಹೇಳಿರೋಂಥ ಉತ್ತರ. ಮೇಡಮ್, ನಿಮ್ಮ ಹೆಸರು ಕೇಳಿದಾಗ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಅವ್ರದ್ದು ಸಿನಿಮಾ ಬೇಕಾ ಅಂತ ಒಂದೆಲ್ಲೋ ಒಂದು ಕಡೆ ಕಾಡ್ತಾ ಇತ್ತಂತೆ. ಅದನ್ನು ಮೀರಿ ಬಂದ ಶೂಟಿಂಗ್ ಎಲ್ಲ ಆಗಿದೆ. ಮೇಡಮ್ ಇವಾಗ ಹೇಗೆ ಅನ್ನಿಸ್ತಿದೆ ಅವ್ರ ಮುಂದೆನೇ ಹೇಳಬೇಕಂದಾಗ? ಎಲ್ಲ ಕಡೆ ಹೇಳಿರೋದು ಅದೇ. ಆಬ್ವಿಯಸ್ಲಿ ಒಂದು ಜಡ್ಜ್ಮೆಂಟ್ ಆಗಿನ ಟೈಮಲ್ಲಿ ನಾನು ಆಲ್ರೆಡಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ, ಏನು ಜಡ್ಜ್ ಮಾಡಬಾರ್ದು ಯಾರನ್ನ ಅಂತ. ಅದೊಂದು ಸಸ್ಪಿಷಿಯಸ್ ವೇ ಅಲ್ಲಿ ಒಪ್ಕೊಂಡೆ. ಇವಾಗ 1 year, ಒಂದೂವರೆ ವರ್ಷ ಇವಾಗ ಜರ್ನಿ ಆದ್ಮೇಲಿಂದ ಆಬ್ವಿಯಸ್ಲಿ ಹಿ ಇಸ್ ನಾಟ್ ದ ವೇ ನಾನು ಹೇಗೆ ಅನ್ಕೊಂಡಿದ್ದೆ ಆ ಥರ ಇಲ್ಲ. ಅವರು ಅವ್ರಿಗಿರೋ ಬ್ಯಾಕ್ಗ್ರೌಂಡ್, ಅವ್ರಿಗಿರೋ ಸಂಪತ್ತಿಗೆ ಅವ್ರು ಇರೋ ರೀತಿ ತುಂಬ ವ್ಯತ್ಯಾಸ ಇದೆ. ವೆರಿ ಡೌನ್ ಟು ಅರ್ತ್. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಟ್ ಪ್ರೊಫೆಷ್ನಲಿ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಆಮೇಲೆ ಭಾಷೆ ಮೇಲೆ ತುಂಬ ಪ್ರೀತಿ. ಸೊ ಅದಕ್ಕೋಸ್ಕರ ಅನಿಲ್ ಸರ್ಗೆ ಸ್ಕ್ರಿಪ್ಟ್ ಈ ಥರ ಆ ಥರ ಅವರೇ ನನ್ನಲ್ಲಿ ನಾನು ಏನು ಕ್ಯಾರೆಕ್ಟರ್ಸ್, ನನ್ನಲ್ಲಿ ಏನು ನಾನು ನೋಡ್ತೀನಲ್ವಾ, ಹಸುವು, ನಾನು ಈ ಥರ ಮಾಡಬೇಕು, ಕ್ಯಾರೆಕ್ಟರ್ನ ಈ ಥರ ಪೋರ್ಟ್ರೇ ಮಾಡಬೇಕು, ಹಿಂಗೆ ಮಾಡಿದ್ರೆ ಅದೆಲ್ಲ ಕ್ವಾಲಿಟೀಸ್ ನಾನು ಅವರಲ್ಲಿ ನೋಡ್ತೀನಿ ಇವಾಗ. ಎಸ್